ನಮಸ್ಕಾರ ಸ್ನೇಹಿತರೆ, ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಾವು ಮಾಡುವ ಎಲ್ಲ ಯೂಸ್ಫುಲ್ ಕಂಟೆಂಟ್ಗಳ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಸೊ ಯಾವುದೇ ವಿಡಿಯೋ ಮಿಸ್ ಆಗುವುದಿಲ್ಲ. ಸೊ ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಸುಮಾರು 11,307 ಪೋಸ್ಟ್ಗಳಿಗೆ ಒಂದು ಅರ್ಜಿಯನ್ನು ಕರೆದಿದ್ದಾರೆ. ಇದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಷ್ಟೋ ಜನ ಕಾಂಟ್ರಾಕ್ಟರ್ ಬೇಸ್ದಲ್ಲಿ ಬೆಂಗಳೂರಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಒಂದು ಪೌರ ಕಾರ್ಮಿಕರಾಗಿ ಒಂದು ಕೆಲಸ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಒಂದು ಗೌರ್ಮೆಂಟ್ ಕಡೆಯಿಂದ ಈ ಒಂದು ಆಫರ್ ಬಂದಾಗ ಇದೊಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು. ಸೊ ಇದನ್ನ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಅಭ್ಯರ್ಥಿಗಳು. ಆಮೇಲೆ ಏನು ಕ್ವಾಲಿಫಿಕೇಶನ್ ಏನ್ ಬೇಕು, ಆಮೇಲೆ ಎಷ್ಟು ಸ್ಯಾಲ್ರಿ ಇರುತ್ತೆ, ಆಮೇಲೆ ಏನೇನೆಲ್ಲ ಇನ್ಫಾರ್ಮೇಶನ್ ಇದಕ್ಕೆ ಡಾಕ್ಯುಮೆಂಟ್ಸ್ ಬೇಕು, ಅದನ್ನೆಲ್ಲ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು 15/3/2024 ಸ್ಟಾರ್ಟ್ ಆಗಿದೆ. ಆಮೇಲೆ ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 15/5/2024 ಅಂದ್ರೆ ಮೇ 15ನೇ ತಾರೀಕು ಲಾಸ್ಟ್ ಡೇಟ್ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಇಲ್ಲಿ ನಾವು ನೋಡೋದಾದ್ರೆ ಈ ಒಂದು ಪೋಸ್ಟ್ಗೆ HK ಮತ್ತು ನಾನ್ HK ಇಂದ ಎಷ್ಟೆಷ್ಟು ಪೋಸ್ಟ್ಗಳು ಡಿವೈಡ್ ಆಗಿದೆ ಅಂತ ನಾವಿಲ್ಲಿ ನೋಡೋಣ. ಸೊ ಇಲ್ಲಿ ನೋಡಬಹುದು, ಕಲ್ಯಾಣ ಕರ್ನಾಟಕಕ್ಕೆ ಸುಮಾರು 905 ಪೋಸ್ಟ್ಗಳು ಕರೆದಿದ್ದಾರೆ. ಆಮೇಲೆ ಪೋಸ್ಟ್ಗಳನ್ನ ಯಾವ್ಯಾವ ತರನಾಗಿ ಒಂದು ವಿಭಜಿಸಿದ್ದಾರೆ ಅಂತ ನಾವು ನೋಡೋಣ. ಸೊ ಹುದ್ದೆಯ ಹೆಸರು ಬಂದ್ಬಿಟ್ಟು ಪೌರ ಕಾರ್ಮಿಕ. ಆಮೇಲೆ ಸ್ಯಾಲರಿ ವೇತನ ಬಂದ್ಬಿಟ್ಟು 17,000ರಿಂದ 28,000ವರೆಗೆ ಇರುತ್ತದೆ. ಆಮೇಲೆ ನೀವು ಇದರಲ್ಲಿ ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ ಇದನ್ನ ನೀವು ನೋಡ್ಕೊಂಡು, ಇದು ಆನ್ಲೈನ್ ಅಪ್ಲಿಕೇಶನ್ ಇರಲ್ಲ, ಸೊ ಆಫ್ಲೈನ್ ಅಪ್ಲಿಕೇಶನ್ ಇರುತ್ತೆ. ಅಂದ್ರೆ ನೀವು ಬರೆದು ಪೋಸ್ಟ್ ಮಾಡ್ಬೇಕಾಗಿರ್ತದೆ. ಸೊ ಅದನ್ನ ಹೆಂಗ್ ಮಾಡೋದಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಆಮೇಲೆ ಒಂದ್ಸತಿ ಇದು ಮುಗಿದ್ಮೇಲೆ ನೇಮಕಾತಿ ಷರತ್ತುಗಳನ್ನ ನಾವು ನೋಡೋದಾದ್ರೆ, ಅರ್ಹತಾ ಪರೀಕ್ಷೆ ಅಂತ ನೋಡೋದಾದ್ರೆ ಭಾರತೀಯ ನಾಗರಿಕನಾಗಿರ್ತಕ್ಕದ್ದು. ಆಮೇಲೆ 2 ವರ್ಷ ನೀವು BBMPಯಲ್ಲಿ ಕೆಲಸ ಮಾಡಿರಬೇಕು. ಗರಿಷ್ಠ ವಯೋಮಿತಿ ಬಂದ್ಬಿಟ್ಟು 55 ವರ್ಷ. ಆಮೇಲೆ ವಿಕಲಚೇತನರಿಗೆ ಇದು ಅಪ್ಲೈ ಆಗೋದಿಲ್ಲ. ಆಮೇಲೆ ದೈಹಿಕ ದೃಢತೆ ಇರಬೇಕು. ಈ ಹುದ್ದೆಗೆ ಯಾವುದೇ ಶೈಕ್ಷಣಿಕ ವಿದ್ಯಾರ್ಹತೆ ಇರುವುದಿಲ್ಲ. ಒಂದೇನು ಟೆಂಪರರಿ ಆಗಿ ಏನ್ ಕೆಲಸ ಮಾಡ್ತಿರ್ತಾರೆ ಒಂದು 2 ವರ್ಷದಿಂದ, ಅಂದ್ರೆ ಡೇಟ್ ಬಂದ್ಬಿಟ್ಟು 2/3/2023 ಇಲ್ಲಿವರೆಗೆ ಏನ್ ಕೆಲಸ ಮಾಡ್ತಿರ್ತಾರೆ ಅವ್ರು ಇದಕ್ಕೆ ಎಲಿಜಿಬಲ್ ಅಂತಾನೆ ಹೇಳ್ಬೋದು. ಈಗಾಗಲೇ ಹೇಳಿದ ಹಾಗೆ ನೇಮಕಾತಿ ವಿಧಾನ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ನೀವು ನೋಡ್ಕೋಬಹುದು. ಇವೆಲ್ಲ ಪಾಯಿಂಟ್ಸ್ ಇದಕ್ಕೆ ಅಪ್ಲೈ ಆಗುತ್ತೆ. ನೀವು ಇದನ್ನ ಒಂದೊಂದಾಗಿ ಓದ್ಕೋಬಹುದು. ಆಮೇಲೆ ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ. ಆಮೇಲೆ ಏನೇನು ನೇಮಕಾತಿ ವಿಧಾನ ಅಂದ್ರೆ 2 ವರ್ಷ ಇಲ್ಲಿ ಕೆಲಸ ಮಾಡಿರ್ಬೇಕು, ಈ ಹಿಂದುಳಿದ ವರ್ಗಗಳಾಗಿದ್ರೆ ಯಾವ ರೀತಿ ಒಂದು ಬೆನಿಫಿಟ್ ಇದೆ, ಈ ತರದಂತ ಎಲ್ಲ ಒಂದು ರೂಲ್ಸ್ ಅನ್ನ ಇವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಇದನ್ನ ಓದ್ಕೋಬಹುದು. ಆಮೇಲೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಜನ್ಮ ದಿನಾಂಕ ದಾಖಲಾತಿ ಸಂಬಂಧಿಸಿದಂತೆ, ಆಮೇಲೆ ಇವನ್ನೆಲ್ಲ ನೀವು ಒಂದು ಸರ್ಟಿಫಿಕೇಟ್ ನ ಇಲ್ಲಿ ಹಾಕಬೇಕು. ಅಂದ್ರೆ 55 ವರ್ಷ ಗರಿಷ್ಠ ಮೀರಿರಬಾರ್ದು. ಆಮೇಲೆ ಮೀಸಲಾತಿ ಪ್ರಮಾಣ ಪತ್ರಗಳು ಯಾವ್ಯಾವ ಕ್ಯಾಟಗರಿಗೆ ಯಾವ್ಯಾವ ಒಂದು ಸರ್ಟಿಫಿಕೇಟ್ ಬರುತ್ತೆ ನೋಡಿ, 2A 2B 3A 3B ಇವನ್ನೆಲ್ಲ ನೀವು ಸರ್ಟಿಫಿಕೇಟ್ ನ ಅಪ್ಲೈ ಮಾಡುವಾಗ ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ನ ಅಟ್ಯಾಚ್ ಮಾಡಬೇಕು. ಆಮೇಲೆ ಮಾಜಿ ಸೈನಿಕರಾಗಿದ್ರೆ ಅವ್ರಿಗೇನು ಒಂದು ಮೀಸಲಾತಿ ಇದೆ ಅದನ್ನ ನೀವು ಇಲ್ಲಿ ಓದ್ಕೋಬಹುದು. ಆಮೇಲೆ ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಡ್ತೀನಿ ನಾನು. ಸೊ ನಾವು ಇದನ್ನ ನೋಡ್ಕೊಂಡು ಓದ್ಕೋಬಹುದು. ಆಮೇಲೆ ಕನ್ನಡ ಮಾಧ್ಯಮ ಅಭ್ಯರ್ಥಿ, ಆಮೇಲೆ ಗ್ರಾಮೀಣ ಅಭ್ಯರ್ಥಿ ಅಂತ ಏನಾದ್ರೂ ಇದ್ರೆ ಸೊ ಇದರಿಂದ ಸ್ವಲ್ಪ ಬೆನಿಫಿಟ್ ಇದೆ ಅಂತಾನೆ ಹೇಳ್ಬೋದು. ಆಮೇಲೆ ಅಂಗವಿಕಲ ಅಥವಾ ವಿಕಲಚೇತನ ಅಭ್ಯರ್ಥಿಗಳಿಗೂ ಒಂದು ಈ ಅವಕಾಶ ಇರುತ್ತದೆ. ಇದರಲ್ಲಿ ಒಂದು ಸ್ವಲ್ಪ ರೂಲ್ಸ್ ಇದೆ. ಯಾವ ತರನಾದಂತಂದ್ರೆ ಕಣ್ಣಿನ ಅನುಪಾತ 6/60 ಇರಬೇಕು. ಆಮೇಲೆ 20 ಡಿಗ್ರಿಗಳಿಗಿಂತ ಕಡಿಮೆ ಆದ ಕೋನದಿಂದ ಏನಾದರೂ ಹೊಂದಿರುವ ವ್ಯಕ್ತಿ ಆದ್ರೆ ಅವ್ರನ್ನ ಪರಿಗಣಿಸ್ತಾರೆ. ಈ ತರನಾದಂತ ಒಂದಷ್ಟು ರೂಲ್ಸ್ ಗಳಿವೆ. ಸೊ ನೀವು ಇದನ್ನೆಲ್ಲ ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಆಮೇಲೆ ನಾನ್ HKಗೆ ಎಷ್ಟು ಹುದ್ದೆ ಇದೆ ಅಂತ ನಾವಿಲ್ಲಿ ನೋಡೋದಾದ್ರೆ 10,402 ಹುದ್ದೆಗಳು ನಾನ್ HKಗಿದೆ.
ಸೊ ಇದು ಸೇಮ್ ಪೌರ ಕಾರ್ಮಿಕ ಹುದ್ದೆ ಬಂದ್ಬಿಟ್ಟು. ಆಮೇಲೆ ಇಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳಿದೆ ಆಮೇಲೆ ಇದ್ ನೀವು ನೋಡ್ಕೋಬಹುದು. ಟೋಟಲ್ ಆಗಿ 10,402 ಹುದ್ದೆಗಳು ಖಾಲಿ ಇವೆ. ನೇಮಕಾತಿ ಷರತ್ತು, ಅರ್ಹತಾ ಪರೀಕ್ಷೆಗಳು, ಅನರ್ಹತೆ ಷರತ್ತುಗಳು ಇವೆಲ್ಲ ಸೇಮ್ ಇರುತ್ತೆ. ಸೊ ಈಗಾಗಲೇ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ, ಇವೆಲ್ಲ ಸೇಮ್ ಇರುತ್ತೆ. ಇದನ್ನ ನೀವು ನೋಡ್ಕೊಂಡು ಅಪ್ಲೈ ಮಾಡ್ಕೋಬಹುದು. ಯಾರು ನಾನ್ ಎಚ್ ಕೆ ಒಂದು ಸ್ಟೇಟ್ ಅಲ್ಲಿ ಬರ್ತೀರಾ, ಇನ್ನು ಉಳಿದವರು ಯಾರು ಎಚ್ ಕೆ ಡಿಸ್ಟಿಕ್ ಅಲ್ಲಿ ಬರ್ತೀರಾ, ಇದನ್ನ ನೋಡ್ಕೊಂಡು ಅಪ್ಲೈ ಮಾಡ್ಕೋಬಹುದು. ಇದು ಆನ್ಲೈನ್ ಅಪ್ಲಿಕೇಶನ್ ಇರುವುದಿಲ್ಲ, ಇದು ಆಫ್ಲೈನ್ ಇರುತ್ತದೆ. ನೀವು ಇದನ್ನ ಫಾರ್ಮ್ ನ ಫಿಲ್ ಮಾಡಿಬಿಟ್ಟು ಇದನ್ನ ನೀವೊಂದು ಯಾವ ವಾರ್ಡ್ಗೆ ಇದನ್ನ ಹಾಕ್ತೀರಾ, ಅಪ್ಲಿಕೇಶನ್ ಹಾಕ್ತೀರಾ, ಅಲ್ಲಿ ಹೋಗಿ ಇದನ್ನ ಸಬ್ಮಿಟ್ ಮಾಡಬೇಕು. ಇಲ್ಲಿ ನೀವು ವಾರ್ಡ್ ಸಂಖ್ಯೆನ ಮೆನ್ಷನ್ ಮಾಡಬೇಕು, ಆಮೇಲೆ ಕ್ರಮ ಸಂಖ್ಯೆನ ಇಲ್ಲಿ ಮೆನ್ಷನ್ ಮಾಡಬೇಕು. ಇಲ್ಲಿ ಅಭ್ಯರ್ಥಿಯ ಭಾವಚಿತ್ರ ಅಂಟಿಸಿ, ಆಮೇಲೆ ಅಭ್ಯರ್ಥಿಯ ಹೆಸರನ್ನ ಇಲ್ಲಿ ಬರೀರಿ. ಆಮೇಲೆ ತಂದೆ ಅಥವಾ ಗಂಡ ಅಥವಾ ಪೋಷಕರ ಹೆಸರನ್ನ ಇಲ್ಲಿ ನೀವು ಬರಿಬೇಕು. ಆಮೇಲೆ ನಿಮ್ಮ ಕಂಪ್ಲೀಟ್ ಒಂದು ಪೂರ್ತಿ ವಿಳಾಸವನ್ನ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಆಮೇಲೆ ಇಲ್ಲಿ ದೂರವಾಣಿ ಸಂಖ್ಯೆನ ಅಂದ್ರೆ ನಿಮ್ಮ ಫೋನ್ ನಂಬರ್ನ ಮೆನ್ಷನ್ ಮಾಡಬೇಕು. ಆಮೇಲೆ ಇಲ್ಲಿ ಜನ್ಮ ದಿನಾಂಕವನ್ನ ಮೆನ್ಷನ್ ಮಾಡಬೇಕು. ಪುರುಷ ಆಗಿದ್ರೆ ಪುರುಷ ಅಂತ ಇಲ್ಲಿ ಸೈಡ್ ಗುರುತಾಕಿ, ಆಮೇಲೆ ಮಹಿಳೆ ಆಗಿದ್ರೆ ಮಹಿಳೆ ಅಥವಾ ತೃತೀಯ ಲಿಂಗಿ ಆಗಿದ್ರೆ ತೃತೀಯ ಲಿಂಗಿ ಅಂತ ಇಲ್ಲಿ ರೈಟ್ ಮಾರ್ಕ್ ಹಾಕಿ. ಆಮೇಲೆ ಇಲ್ಲಿ ಪಾಲಿಕೆಯಿಂದ ಅಧಿಸೂಚನೆ ಹೊರಡಿಸಿದ ದಿನಾಂಕ 14 BBMPಯಲ್ಲಿ ಕಾರ್ಯನಿರ್ವಹಿಸುತ್ತೀರಾ. ನೀವೇನಾದ್ರೂ 2 ವರ್ಷದಿಂದ ಇಲ್ಲೇನಾದ್ರೂ ಕೆಲಸ ಮಾಡುತ್ತಿದ್ರೆ ಹೌದು ಅಂತ ಗುರುತಿಸಿ, ಮಾಡುತ್ತಿಲ್ಲ ಅಂತಂದ್ರೆ ಇಲ್ಲ ಅಂತ ಗುರುತಿಸಿ. ಪಾಲಿಕೆಯಲ್ಲಿ ನೇರ ಪಾವತಿ ಸಲ್ಲಿಸಿರುವ ಸೇವಾವಧಿಯನ್ನು ನಮೂದಿಸಿ. ನೀವು ಎಷ್ಟು ವರ್ಷ ಇಲ್ಲಿ ಕೆಲಸ ಮಾಡಿದೀರಾ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. 2 ವರ್ಷ ಇದ್ರೆ 2 ವರ್ಷ, ಆಮೇಲೆ 2 ವರ್ಷ 3 ತಿಂಗಳಿದ್ರೆ 2 ವರ್ಷ 3 ತಿಂಗಳು, ಈ ತರ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಅಥವಾ ನೀವು 2 ವರ್ಷಕ್ಕಿಂತ ಕಡಿಮೆ ಇಲ್ಲದಂತೆ ನೀವೇನಾದ್ರೂ ಮಹಾನಗರ ಪಾಲಿಕೆಯಲ್ಲಿ ಏನಾದ್ರೂ ನೀವು ಕೆಲಸ ಮಾಡಿದ್ರೆ ಇದಕ್ಕೆ ಹೌದು ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ಆಮೇಲೆ ನಿಮಗೆ ನೌಕರರ ಗುರುತಿನ ಚೀಟಿ ಅಂತ ಕೊಟ್ಟಿರ್ತಾರೆ, ನೀವು ಆಲ್ರೆಡಿ ಕೆಲಸ ಮಾಡ್ತಿದ್ರೆ ಸೊ ನೀವು ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಆಮೇಲೆ ನೌಕರರ UAN ಸಂಖ್ಯೆ ಅಂತ ಒಂದಿರುತ್ತೆ, ಸೊ ನೀವು ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ESI ಸಂಖ್ಯೆ ಅಂತ ಒಂದು ಕೊಟ್ಟಿರ್ತಾರೆ, ಯಾರು ಪೌರ ಕಾರ್ಮಿಕರು ಏನ್ ಕೆಲಸ ಮಾಡ್ತಿರ್ತೀರಾ ESI ಮತ್ತೆ UAN ಅಂತ ಕೊಟ್ಟಿರ್ತಾರೆ. ಸೊ ESI ಸಂಖ್ಯೆನ ಇಲ್ಲಿ ನಮೂದಿಸಿ. ಜಾತಿ ಮೀಸಲಾತಿ ಏನಾದ್ರು ನಿಮ್ಗೆ ಅಪ್ಲೈ ಆಗಿದ್ರೆ ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಕ್ಯಾಟಗರಿ 1 ಆಗಿದ್ರೆ ಇಲ್ಲಿ, ಆಮೇಲೆ 3A 3B ಅಥವಾ ಯಾವುದೇ ಆಗಿರ್ಬೋದು, ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಇತರೆ ಮೀಸಲಾತಿ ಏನಾದ್ರು ನೀವೇನಾದ್ರೂ ಹೊಂದಿದ್ರೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಿ. ಗ್ರಾಮೀಣ ಅಥವಾ ಅಂಗವಿಕಲ ಆಗಿದ್ರೆ ಅಥವಾ ಮಹಿಳೆ ಆಗಿದ್ರೆ ಇಲ್ಲಿ ನೀವು ಮೆನ್ಷನ್ ಮಾಡ್ರಿ. ಆಮೇಲೆ 371J ಅಡಿಯಲ್ಲಿ ಮೀಸಲಾತಿಯನ್ನು ಕ್ಲೇಮ್ ಮಾಡುತ್ತೀರಾ. ನೀವೇನಾದ್ರೂ 371 ಅಡಿಯಲ್ಲಿ ಏನಾದ್ರು ಕ್ಲೇಮ್ ಮಾಡ್ತೀರಾ ಅಂತಂದ್ರೆ ಹೌದು ಅಂತ ಕೊಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ನೀವೇನಾದ್ರೂ ಕನ್ನಡ ಭಾಷೆ ಮಾತನಾಡಲು ನಿಮ್ಗೇನಾದ್ರು ಗೊತ್ತಿದೆ ಅಂತಂದ್ರೆ ಹೌದು ಅಂತ ಕೊಡಿ. ದೈಹಿಕ ದೃಢತೆ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಲಗಿಸಲಾಗಿದೆ ಎಸ್ ಅಂತಂದ್ರೆ ನೀವು ಅಂಗವಿಕಲ ಆಗಿದ್ರೆ ಅಥವಾ ಏನಾದ್ರೂ ನಿಮ್ದು ಫಿಟ್ನೆಸ್ ಇದೆ ಅಂತ ನೀವೇನಾದ್ರೂ ವೈದ್ಯಕೀಯ ಪ್ರಮಾಣ ಪತ್ರ ಏನಾದ್ರೂ ನೀವು ಅಟ್ಯಾಚ್ ಮಾಡಿದಿರೋ ಇಲ್ವೋ ಅಂತ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಆಮೇಲೆ ಇಲ್ಲಿ ಸ್ಥಳ ಹಾಕಿ, ಇಲ್ಲಿ ದಿನಾಂಕ ಮೆನ್ಷನ್ ಮಾಡಿ ನಿಮ್ಮ ಸೈನ ಮಾಡಿಬಿಟ್ಟು ಇದು ಫಾರ್ಮ್ ಫಿಲ್ಅಪ್ ಆಯ್ತು. ಈ ಫಾರ್ಮ್ ನ ಫಿಲ್ಅಪ್ ಮಾಡಿ ನಿಮಗೆ ಬೇಕಾದಂತ ಇದಕ್ಕೆ ರಿಕ್ವೈರ್ಡ್ ಇದ್ದಂತ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡಿ ನೀವು ಯಾವ ವಾರ್ಡ್ಗೆ, ಯಾವ ಮಹಾನಗರ ಪಾಲಿಕೆ ವಾರ್ಡ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಲ್ಲಿ ಕೊಡಿ. ಆಮೇಲೆ ಅವರು ಒಂದು ನೇಮಕಾತಿ ವಿಧಾನವನ್ನ ಅವರು ಮಾಡಿ ನಿಮಗೆ ರಿಸಲ್ಟ್ ಅನ್ನ ಹೇಳ್ತಾರೆ. ಇದೊಂದು ನೇರ ನೇಮಕಾತಿ ಇರುತ್ತದೆ. ಇದೆಷ್ಟು ಇದ್ರ ಬಗ್ಗೆ ಮಾಹಿತಿ. ಇದೇ ತರನಾದಂತ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.